ಸೊ ಆರ್ಟಿಕಲ್ ಭಗವತಿ ದೇವಸ್ಥಾನಕ್ಕೆ ಹೋಗೋ ಮುಂಚೆ ನಾಷ್ಟ ಮಾಡೋಣ ಅನ್ಕೊಂಡ್ರಿ. ಸೊ ಇಂಡಿಯನ್ ಕಾಫಿ ಹೌಸ್ ಬಂದಿದ್ರಿ. ತುಂಬ ನೋಡಿ, ನಾವು ಆರ್ಡರ್ ಮಾಡಿರೋ ಮಸಾಲೆ ದೋಸೆ ಇದೆ, ಒಂದು ಉದ್ದಿನ ವಡೆ. ನೋಡಿ ಅದೇ ಇದು ನಮ್ಮ ಕಡೆ ಆಲೂಗಡ್ಡೆ ಇರುತ್ತಲ್ಲ, ಇದು ಟೊಮೊಟೊ ಇರಬೇಕು. ಬೀಟ್ರೂಟ್ ಎಲ್ಲ ಇದೆ ನೋಡಿ, ಬೀಟ್ರೂಟ್ ಎಲ್ಲ ಇದೆ. ಸರಿ, ಇದನ್ನು ನಾಷ್ಟ ಮಾಡಿಬಿಟ್ಟು ಮತ್ತೆ ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ಅಲ್ಲಿಂದ ಆರ್ಟಿಕಲ್ ಭಗವತಿ ಹೇಗೆ ಹೋಗೋದು ಅಂತ ತೋರಿಸ್ಕೊಡ್ತೀನಿ. ಇದೆಲ್ಲಿದೆಯಲ್ಲ, ಇದು ಮೇನ್ ಎಂಟ್ರೆನ್ಸು. ಆ ಫುಲ್ ಎಂಟ್ರೆನ್ಸ್ ಹಂಗೆ ದೇವ್ರಿಗೆ ವಿಡಿಯೋ ಕ್ಯಾಮ್ರಾ ಎತ್ಕೊಂಡು ಹೋಗಕ್ಕೆ ಬಿಡಲ್ಲ. ಇಲ್ಲೇನಾದ್ರ ಐಡಿಯಾ ಅಂದರೆ ಇದು ಹೆಂಗಸರಿಗಿರೋ ಶಬರಿಮಲೆ ಥರ. ಹೇಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಬರೀ ಗಂಡಸರು ಮಾತ್ರ ಬಿಡ್ತಾರೆ, ಹೆಂಗಸರು ಬಿಡ್ತಾರೆ ಅಂದರೆ ಒಂದು ಏಜ್ ಆಗಬೇಕು. ಆ ಏಜ್ ನಂತರ ಹೆಂಗಸರು ಕೂಡ ಹೋಗ್ಬೋದು. ಇಲ್ಲ ಸೊ ಆರ್ಟಿಕಲ್ ಭಗವತಿ ದೇವಸ್ಥಾನಕ್ಕೆ ಹೋಗೋ ಮುಂಚೆ ನಾಷ್ಟ ಮಾಡೋಣ ಅನ್ಕೊಂಡ್ರಿ. ಸೊ ಇಂಡಿಯನ್ ಕಾಫಿ ಹೌಸ್ ಬಂದಿದ್ರಿ. ತುಂಬ ಫೇಮಸ್ ಇಲ್ಲಿ ಮಾತ್ರ ಅಲ್ಲ, ಆಲ್ಮೋಸ್ಟ್ ಕೇರಳದಲ್ಲಿ ಎಲ್ಲ ಕಡೆ ನಿಮಗೆ ಇದು ಇಂಡಿಯನ್ ಕಾಫಿ ಹೌಸ್ದು ಜಾಗ ಇರುತ್ತೆ. ಬನ್ನಿ ಹೊರಡೆ ಹೋಗೋಣ. ಇದೆಲ್ಲ ಇದು ನೋಡಿ, ಈ ಥರ ಇದೆ. ರೌಂಡಾಗಿ ಟರ್ನ್ ಮಾಡ್ಕೊಂಬಂದು ಇಲ್ಲಿ ಕೂರೋ ಥರ ನೋಡಿ. ಜಾಗ ನೋಡಿ ಹೇಗಿದೆ. ಹಳೆಯ ಬಿಲ್ಡಿಂಗು ಇದು ಬಂದ್ಬಿಟ್ಟು ಬ್ರಿಟಿಷ್ ಕಾಲದಲ್ಲಿ ಸ್ಟಾರ್ಟ್ ಮಾಡಿದ್ದು, ಇವಾಗಿಂದಲ್ಲ. ಹಳೆಯದಂದರೆ ತುಂಬ ಹಳೆಯದು. ನಮ್ಮ ಸ್ವತಂತ್ರ ಬರೋಕ್ಕಿಂತ ಮುಂಚೆಯಿಂದನೇ ಇದೆ ಇದು. ಇಲ್ಲಿ ಬಂದಾದ್ಮೇಲೆ ಇದು ಹಿಸ್ಟ್ರಿ ತಿಳ್ಕೊಳ್ಳೋ ಸ್ವಲ್ಪ. ಇದು ಬಂದ್ಬಿಟ್ಟು ಸ್ವತಂತ್ರ ಮುಂಚೆಯಿಂದನೇ ಇದೆ. ಬಿಫೋರ್ ಫ್ರೀಡಮ್ ಏನಂತ ಹೇಳಿದ್ರೆ ಇಲ್ಲಿ ಯಾವುದೇ ಥರದ ಭಾರತೀಯರನ್ನ ಒಳಗಡೆ ಈ ಹೋಟೆಲ್ ಒಳಗಡೆ ಅಲೋ ಮಾಡ್ತಿದ್ದಿಲ್ಲ. ಆಫ್ಟರ್ ಫ್ರೀಡಮ್ಮು ಇದನ್ನ ಕ್ಲೋಸ್ ಮಾಡೋ ಸಿಚುವೇಶನ್ ಬಂತು. ಅವಾಗ ಏನು ಮಾಡೋದು ಅಂದರೆ, ಇಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇತ್ತಲ್ಲ, ಇವಾಗಲೂ ಇದೆ. ಕಮ್ಯುನಿಸ್ಟ್ ಪಾರ್ಟಿಲಿ AK ಗೋಪಾಲ್ ಇಲ್ಲಾಂದರೆ AKG ಅಂತ ಹೇಳ್ತಾರೆ. ಅವ್ರು ಬಂದ್ಬಿಟ್ಟು ಅವ್ರು ಹೆಲ್ಪ್ ಮಾಡ್ತಾರೆ. ಹೆಂಗಂತ ಹೇಳಿದ್ರೆ, ಈ ಕಾಫಿ ಎಸ್ಟೇಟ್ಗಳಲ್ಲಿ ಕೆಲಸ ಕಳ್ಕೊಂಡಿರ್ತಾರಲ್ಲ, ಇಲ್ಲ ರಿಟೈರ್ಡ್ ಆಗಿರ್ತಾರಲ್ಲ, ಅವ್ರಿಗೆ ಜೀರ್ಣೋದ್ಧಾರ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಾಫಿ ಪೌಡರ್ನ, ಅಲ್ಲಿಂದ ಕಾಫಿನ ಇಲ್ಲಿಗೆ ಇಂಪೋರ್ಟ್ ಮಾಡಿ ಇಲ್ಲಿ ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ. ಅದು ಸ್ಟಾರ್ಟ್ ಮಾಡಾದ್ಮೇಲೆ ಇಲ್ಲಿ ಎಲ್ಲ ಭಾರತೀಯರಿಗೂ ಎಂಟ್ರೆನ್ಸ್ ಕೊಡ್ತಾರೆ. ಇದೊಂದು ಚಿಕ್ಕ ಸ್ಟೋರಿ ಇದ್ರದ್ದು. ಇದು ತುಂಬ ಫೇಮಸ್. ಇದು ಬ್ರಿಟಿಷರ್ ಕಾಲದಿಂದ ಇದೆ. ಸೊ ನೀವು ಕೇರಳಕ್ಕೆ ಬಂದರೆ ಇಂಡಿಯನ್ ಕಾಫಿ ಹೌಸ್ ವಿಸಿಟ್ ಮಾಡಿ. ನಮ್ಮ ಬೆಂಗಳೂರಲ್ಲೂ ಇದೆ, ಬೆಂಗಳೂರು ತುಂಬ ಕಡೆ ಇದೆ. ಒಂದ್ಸಲ ವಿಸಿಟ್ ಮಾಡಿ ಟ್ರೈ ಮಾಡಿ, ಇಲ್ಲಿ ಚೆನ್ನಾಗಿರುತ್ತೆ ಫುಡ್ಡು. ಫಸ್ಟ್ ಕಾಫಿ ಆರ್ಡರ್ ಮಾಡಿದ್ರಿ. ಇಲ್ಲಿ ಫೇಮಸ್ ಕಾಫಿನೇ. ಕಾಫಿ ಆದಮೇಲೆ ಮಸಾಲೆ ದೋಸೆ ನಮ್ಮ ಮೈಸೂರು ಮಸಾಲೆ ದೋಸೆ ಬರಲ್ಲ, ಬಟ್ ಚೆನ್ನಾಗಿರುತ್ತೆ. ಇಲ್ಲಿ ಕಂಪೇರಿಟಿವ್ಲಿ ಬೇರೆ ಹೋಟೆಲಿಗೆ ತಿನ್ನೋದಕ್ಕಿಂತ ಇಲ್ಲಿ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ವೆಯ್ಟ್ ಮಾಡೋಣ. ಮಸಾಲೆ ದೋಸೆ ಬಂದಾದ್ಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ. ನೋಡಿ, ನಾವು ಆರ್ಡರ್ ಮಾಡಿರೋ ಮಸಾಲೆ ದೋಸೆ ಇದೆ, ಒಂದು ಉದ್ದಿನ ವಡೆ. ನೋಡಿ ಅದೇ ಇದು ನಮ್ಮ ಕಡೆ ಆಲೂಗಡ್ಡೆ ಇರುತ್ತಲ್ಲ, ಇದು ಟೊಮೊಟೊ ಇರಬೇಕು. ಬೀಟ್ರೂಟ್ ಎಲ್ಲ ಇದೆ ನೋಡಿ, ಬೀಟ್ರೂಟ್ ಎಲ್ಲ ಇದೆ. ಸರಿ, ಇದನ್ನು ನಾಷ್ಟ ಮಾಡಿಬಿಟ್ಟು ಮತ್ತೆ ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ಅಲ್ಲಿಂದ ಆರ್ಟಿಕಲ್ ಭಗವತಿ ಹೇಗೆ ಹೋಗೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಎಷ್ಟು ತಿಂದಿದ್ದಕ್ಕೆ 256 ರೂಪಾಯಿ ಆಯಿತು. ಅಂದರೆ ಒಂದು ಮಸಾಲೆ, 4 ವಡೆ, 4 ಕಾಫಿ. ಹೇಳಿದ್ನಲ್ಲ, ಸಗಾ ವಿಜಯನ್ ಅಂತ, AK ವಿಜಯನ್, AKG ಇವರೇ ಅದು. ಆಚೆ ಬಂದ್ರಿ, ಬಸ್ಸಲ್ಲಿ ಹೋಗೋದು, ಆಟೋದಲ್ಲಿ ಹೋಗೋದು ನೋಡಿದ್ರಿ. ಇಲ್ಲಿ ಕೇರಳದಲ್ಲಿ ಪ್ರತಿಯೊಂದು ಕಡೆನೂ ಈ ಥರ ಆಟೋ ಸ್ಟ್ಯಾಂಡ್ ಇದೆ. ಇಲ್ಲಿ ಒಮ್ಮೆ ಟಿಕೆಟ್ ತೊಗೊಂಡು ಆಟೋದ ಹತ್ತಬೇಕು. ನಮ್ಮ ಕಡೆಯಲ್ಲಿ ಹಾಗೆ ಕರೆದು ನಿಲ್ಲಿಸ್ಬಿಟ್ಟು ಹೋಗ್ತಾರಲ್ಲ, ಆ ಥರ ಹತ್ತಕ್ಕಾಗಲ್ಲ ಅಂತ. ಇಲ್ಲಿ ಓಲಾ ಒಬ್ಬರು ಸಿಕ್ತಿಲ್ಲ ನನಗೆ. ಮೇ ಬಿ ಇದೇ ಬೆಸ್ಟ್ ಆಪ್ಷನ್ ಅನ್ಸುತ್ತೆ. ಇಲ್ಲಿ ನೋಡಿ, ಇದು 2 ರೂಪಾಯಿ ಕೊಟ್ಬಿಟ್ಟು ಅಲ್ಲಿ ಕೌಂಟ್ರಲ್ಲಿ ಟಿಕೆಟ್ ಕೊಟ್ಟರು. ನಾವು ಹೋಗೋ ಜಾಗ ಆರ್ಟಿಕಲ್ ಭಗವತಿ ಟೆಂಪಲ್ಗೆ 69 ರೂಪಾಯಿ. ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಅವ್ರ ಬಾಯಿಗೆ ಬಂದಿದ್ದು ರೇಟ್ ಹೇಳೋಕೆ ಅವಶ್ಯಕತೆ ಇಲ್ಲ. ನೈಟ್ ಒಬ್ಬರ ಹತ್ರ ಕೇಳಿದ್ರಿ, ಅಲ್ಲಿ ನಾವಿರೋ ರೈಲ್ವೆ ಸ್ಟೇಷನ್ ಆರ್ಟಿಕಲ್ಗೆ ಎಷ್ಟಾಗುತ್ತೆ? 150 ರೂಪಾಯಿ ಆಗುತ್ತೆ ಅಂದರು. 150 ರೂಪಾಯಲ್ಲಿದೆ, 69 ರೂಪಾಯಲ್ಲಿದೆ.
ಬನ್ನಿ ಹಾಗೆ ದೇವಸ್ಥಾನಕ್ಕೆ ಹೋಗೋಣ. ಈ ವಿಡಿಯೋ ಲೆಂತಿ ಆದರೆ ಆಟಿಕಲ್ ಭಗವತಿ ಟೆಂಪಲ್ಲು ಅಲ್ಲಿಂದ ರಿಟರ್ನ್ ಆಗೋದು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಇಲ್ಲೇ ಇದೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದೇನೆಂದರೆ ತಿರುವನಂತಪುರಂ ರೈಲ್ವೆ ಸ್ಟೇಷನಿಂದ ಆಟಿಕಲ್ ಭಗವತಿ ಟೆಂಪಲ್ಗೆ 3 ಕಿಲೋಮೀಟರ್ಸ್, 3 to 3.5 ಕಿಲೋಮೀಟರ್ಸ್ ಇದೆ. ನಾನು ಮಾಡ್ದಂಗೆ ಅಲ್ಲಿ ನೀವು ಬಸ್ಸಲ್ಲಿ ಹತ್ಬೋದು. ಬಸ್ಸಲ್ಲಿ ಹತ್ತಿದ್ರೆ 13 ರೂಪಾಯಿ ಟಿಕೆಟು. ನಿಮಗೆ ಅಲ್ಲಿ ಬಸ್ ಸಿಕ್ಕಿಲ್ಲ, ಯಾಕಂದರೆ ನಾನು ಮುಂದೆ ಬಂದುಬಿಟ್ಟಿದ್ದೆ, ಮತ್ತೆ ರಿಟರ್ನ್ ಹೋಗಬೇಕಾಗುತ್ತೆ, ಅರ್ಧ ಮುಕ್ಕಾಲು ಕಿಲೋಮೀಟರ್ ನಡಿಬೇಕಾಗುತ್ತೆ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಆಟೋದಲ್ಲಿ ಹೋಗಿ ನೋಡಿದ್ರೆ 69 ರೂಪಾಯಿ, ಬಸ್ಸಲ್ಲಿ ಹೋದರೆ ಒಬ್ಬರಿಗೆ 13 ರೂಪಾಯಿ. ಅದೇ ಥರ ಇಲ್ಲಿ ಕೇಳಿದೆ, ಈ ಥರ ಪ್ರೀಪೇಡ್ ಆಟೋ ಸ್ಟ್ಯಾಂಡ್ಗಳು ಎಲ್ಲ ಆಲ್ ಓವರ್ ಕೇರಳ ಇದೆ, ಅಂದರೆ ಮೇಜರ್ ಸಿಟೀಸಲ್ಲೆಲ್ಲ ಇದೆ ಅಂತ. ಎಲ್ಲೆಲ್ಲಿ ತುಂಬ ಕ್ರೌಡ್ ಇರುತ್ತೆ, ದೇವಸ್ಥಾನಗಳಿರುತ್ತೆ, ಅಲ್ಲಿ ತುಂಬ ಜನ ಬರ್ತಾರಲ್ಲ ಅಂಥ ಜಾಗದಲ್ಲಂತೂ ಇದು ಕಂಪಲ್ಸರಿ ಆಗಿರುತ್ತಂತೆ. ಇದು ಬಂದ್ಬಿಟ್ಟು ಯೂನಿಯನ್ ಮುಖಾಂತರ ಅವರು ಅವ್ರ ಟೋಕನ್ ತಕ್ಕಂತೆ ಅವರು ಆಟೋದವರು ಅಲ್ಲಿ ಜಾಯ್ನ್ ಆಗ್ತಾರೆ, ಅಂದರೆ ಅಲ್ಲಿ ಸಂಘಕ್ಕೆ ಸೇರ್ತಾರೆ, ಆಮೇಲೆ ಆ ಸ್ಟ್ಯಾಂಡಲ್ಲಿ ನಿಂತ್ಕೊತಾರೆ. ಇದೇ ನೀವು ನಾರ್ಮಲ್ ಸಿಟೀಸ್ ಅಂದರೆ ಕ್ರೌಡ್ ಇದ್ರೆ ಸಿಟಿಗೆ ಹೋದರೆ ನಾರ್ಮಲಾಗಿ ನಾವು ಬೆಂಗಳೂರಲ್ಲಿ ಮೈಸೂರಲ್ಲೆಲ್ಲ ಕೈ ತೋರಿಸ್ಬಿಟ್ಟು ಹತ್ಕೊಂಡು ಹೋಗ್ತಿರಲ್ಲ, ಆ ಥರ ಹತ್ಬೋದು. ಅದೇ ಥರ ಓಲಾ ಊಬರ್ ಅಲ್ಲೂ ಇರುತ್ತೆ. ಇನ್ನೊಂದು ಇಂಡಿಯನ್ ಕಾಫಿ ಹೌಸಲ್ಲಿ ನೀರು ತೊಗೊಂಡ್ರಿ, ಅವ್ರದ್ದೇ ಓನ್ ಸೀಲ್ ಹಾಕಿರೋ ಬ್ರ್ಯಾಂಡ್ ನೀರಿದೆ, ಕೋಲ್ಡ್ ವಾಟ್ರು 15 ರೂಪಾಯಿ ನೋಡಿ, 15 ರೂಪಾಯಿ. ಅದೇ ನೀವು ಅಕ್ವಾಫಿನಾ, ಬಿಸ್ಲರಿ ಅದೇನಾದ್ರು 10 ಮಿನರಲ್ ವಾಟರ್ ತೊಗೊಂಡ್ರೆ ನಿಮ್ಗೆ ಎಷ್ಟು 20, ಅದ್ರ ಜೊತೆ ಒಂದು 2 ರೂಪಾಯಿ ಇಲ್ಲ 1 ರೂಪಾಯಿ ಎಕ್ಸ್ಟ್ರಾ ನೋಡಿ. ಇವ್ರದೇ ಬ್ರ್ಯಾಂಡ್ ಹಾಕ್ಬಿಟ್ಟು ನೀರು ಮಿನರಲ್ ವಾಟರ್, ಅದು ಐಸ್ ವಾಟ್ರು. ನೋಡಿ ಆಟೋದಲ್ಲಿ ಬಂದರೆ ಈ ರೂಟಲ್ಲಿ ಬರ್ತೀರಿ, ಬ್ಯಾಕ್ ಸೈಡ್ ರೂಟು. ಅದೇ ನೀವು ಬಸ್ಸಲ್ಲಿ ಬಂದರೆ ಈಸ್ಟ್ ರೂಟ್ ಬರುತ್ತಂತೆ, ಆ ಪಕ್ಕದ ರೋಡಲ್ಲಿ ಬರ್ತಾರೆ. ಅದು ಬಂದ್ಬಿಟ್ಟು ನೀವು ಮೇನ್ ರೋಡಲ್ಲಿ ನಿಲ್ಲಿಸ್ತಾರೆ, ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕು. 2 ರೂಟ್ ಇದೆ, ಆಟೋಗೆ ಒಂದು ಸಪ್ರೇಟ್ ರೂಟ್ ಇದೆ, ಅದೇ ಥರ ಬಸ್ಸು ಸಪ್ರೇಟ್ ರೂಟ್ ಇದೆ. ಬಸ್ ರೂಟ್ ಅಂದರೆ ಈಸ್ಟ್ ರೂಟು, ಇದಂತ ಹೇಳಿದ್ರೆ ವೆಸ್ಟ್ ರೂಟು. ಬಂದ್ರಿ ದೇವಸ್ಥಾನಕ್ಕೆ ಬಂದ್ರಿ ಇವಾಗ. ದೇವಸ್ಥಾನಕ್ಕೆ ಬಂದ್ರಿ ನಾನು. ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದೀರಿ, ಅಲ್ಲಿ ಆಟೋ ಹಿಡಿದ್ಬಿಟ್ಟು ಅದು ನೋಡಿ ಸೌಂಡ್ ಕೇಳಿಸಲ್ಲ, ವೆಡಿ ವ್ಯಾಲಿಬಾರ್ಡ್ ಅಂತಾರೆ. ಅಂದರೆ ಈ ಥರ ಒಂದು ವೆಡಿ ಇರುತ್ತೆ, ಅಂದರೆ ಏನಂತಾರೆ ಪಟಾಕಿ ಥರ, ಪಟಾಕಿ ಹೊಡೆಯೋದು. ಬನ್ನಿ ಹೊರಗಡೆ ಹೋಗೋಣ. ಹೊಗೆ ಕಾಣಿಸ್ತಿದೆಯಲ್ಲ ಅಲ್ಲಿ ನೋಡಿ, ಇಲ್ಲಿ ಇದೆ ನೋಡಿ ಇಂಡಿಯನ್ ಕಾಫಿ ಹೌಸು. ಕೇರಳಲ್ಲಂತೂ ತುಂಬ ಕಡೆ ಇರುತ್ತೆ. ವಿಡಿಯೋ ಎಷ್ಟು ದೂರ ಅಲೋ ಮಾಡ್ತಾರೋ ಅಷ್ಟು ದೂರ ಎತ್ಕೊಂಡು ಹೋಗ್ತೀನಿ ಕ್ಯಾಮ್ರಾನ, ಅದಾದ ನಂತರ ಆಗಲ್ಲ. ಇದೆಲ್ಲಿದೆಯಲ್ಲ ಇದು ಮೇನ್ ಎಂಟ್ರೆನ್ಸು. ಆ ಫುಲ್ ಎಂಟ್ರೆನ್ಸ್ ಹಂಗೆ ದೇವ್ರಿಗೆ ಆ ವಿಡಿಯೋ ಕ್ಯಾಮ್ರಾ ಎತ್ಕೊಂಡು ಹೋಗಕ್ಕೆ ಬಿಡಲ್ಲ. ಇಲ್ಲೇನಾದ್ರೆ ಇದೆಯಾ ಅಂದರೆ ಇದು ಹೆಂಗಸರಿಗಿರೋ ಶಬರಿಮಲೆ ಥರ. ಹೇಗೆ ನಮ್ಮ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಬರೀ ಗಂಡಸರು ಮಾತ್ರ ಬಿಡ್ತಾರೆ, ಹೆಂಗಸರು ಬಿಡ್ತಾರೆ ಅಂದರೆ ಒಂದು ಏಜ್ ಆಗಬೇಕು. ಆ ಏಜ್ ನಂತರ ಹೆಂಗಸರು ಕೂಡ ಹೋಗ್ಬೋದು, ಇಲ್ಲಾಂದ್ರೆ ಮಕ್ಕಳು ಹೋಗ್ಬೋದು, ಹೆಣ್ಮಕ್ಳು ಹೋಗ್ಬೋದು. ಆದರೆ ಇಲ್ಲಿ ಹೇಗಂದರೆ ಇಲ್ಲಿ ಹೆಂಗಸರಿಗೆ ಅಂತಿರೋ ಶಬರಿಮಲೆ ಆಟಿಕಲ್ ಭಗವತಿ. ಅದೇ ಥರ ಇಲ್ಲಿ ಪೊಂಗಲ್ ತುಂಬ ಫೇಮಸ್ಸು. ಪೊಂಗಲ್ ಏನೇನಂತ ಹೇಳಿದ್ರೆ ಇದೆಯಲ್ಲ, ಆ ಎಂಟ್ರೆನ್ಸಿಂದ ಹಿಡಿದು ತಿರುವನಂತಪುರ ರೈಲ್ವೆ ಸ್ಟೇಷನ್ವರೆಗೂ ಈ ಮಟ್ಕೆದಲ್ಲಿ ಪೊಂಗಲ್ ಇಡ್ತಾರೆ. ದೇವರು ಪೂಜೆ ಮಾಡಿದ್ರು ಆರತಿ ಬೆಂಕಿ ಇರ್ತಲ್ಲ, ಆ ಬೆಂಕಿ ಫಸ್ಟು ಮಟ್ಕೆ ಕೊಡ್ತಾರೆ. ಅದೇ ಥರ ಬೆಂಕಿ ಕಂಟಿನ್ಯೂಸ್ ಆಗಿ ಕೊನೆ ತನಕ ಎಷ್ಟು ಮಟ್ಕೆಗಳಿರುತ್ತೋ ಅಲ್ಲಿ ತನಕ ಹೋಗುತ್ತೆ ಅಂತೆ. ಪೊಂಗಲ್ ಟೈಮಲ್ಲಿ ಇಲ್ಲಿ ಬರೋದು ಚೆನ್ನಾಗಿರುತ್ತೆ, ತುಂಬ ಕ್ರೌಡ್ ಇರುತ್ತೆ. ಸ್ಪೆಷಲ್ ಇಲ್ಲಿ ಹೊರಗಡೆ ಕ್ಯಾಮ್ರಾ ಅಲೋ ಮಾಡಲ್ಲ, ಸೊ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗ್ಬಿಟ್ಟು ತೋರಿಸ್ತೀನಿ. ಅದ ನಂತರ ಹೋಗಿ ದರ್ಶನ ಮಾಡ್ಕೊಂಬರ್ತೀನಿ ನಾನು. ದರ್ಶನ ಮುಗಿದ ಆಚೆ ಬಂದೆ, ತುಂಬ ಚೆನ್ನಾಗಿತ್ತು. ದೇವ್ರದ್ದು ಬಂದ್ಬಿಟ್ಟು ಬಂಗಾರದಲ್ಲಿ ಲೇಪನ ಮಾಡಿದರು. ಅಂದರೆ ಈ ಬಂಗಾರದ ತಗಡನ್ನ ದೇವರಿಗೆ ಹಾಕ್ಬಿಟ್ಟು ಫುಲ್ ಬಂಗಾರದಲ್ಲೇ ಇತ್ತು ವಿಗ್ರಹ. ಫುಲ್ ಬಂಗಾರ ಅಲ್ಲ, ನಮ್ಮ ತಿರುಪತಿಲಿ ಇರುತ್ತಲ್ಲ ಕೋಟಿಂಗು, ಗೋಲ್ಡ್ ಕೋಟಿಂಗ್ ಥರ ಚೆನ್ನಾಗಿತ್ತು ಒಳಗಡೆ.
ತಿರುವನಂತಪುರಂ ಬಂದರೆ ಈ ದೇವಸ್ಥಾನವನ್ನು ಮಸ್ಟ್ ವಿಸಿಟ್ ಮಾಡಿ, ಚೆನ್ನಾಗಿದೆ. ಅಷ್ಟೇ ಫ್ರೆಂಡ್ಸ್, ವಿಡಿಯೋದಲ್ಲಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಪದ್ಮನಾಭ ಸ್ವಾಮಿ ಟೆಂಪಲ್ಲು, ಆರ್ಟಿಕಲ್ ಭಗವತಿ ಟೆಂಪಲ್ಲು. ಮುಂದೆ ನೋಡೋಣ, ಮುಂದೆ ಏನೇನು ಜಾಗ ಸಿಗುತ್ತೆ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.